ಬರಹ ಗಟ್ಟಿ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕಿಲ್ಲ ಗ್ಯಾರಂಟಿ. ಹಾಗಾದರೆ ಆ ಸಾವಿನ ಊರು ಇರೋದು ಎಲ್ಲಿ? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದೂರದಿಂದ ನೋಡಿದ್ರೆ ರೋಡ್ ಸಖತ್ತಾಗಿ ಕಾಣುತ್ತೆ. ಹಾಗೆ ಅನ್ಕೊಂಡು ನೀವೇನಾದ್ರೂ ಸ್ಪೀಡ್ನಲ್ಲಿ ಬಂದ್ರೆ ಜೀವಕ್ಕೆ ಗ್ಯಾರಂಟಿ ಅಂತೂ ಇಲ್ಲ. ಅದು ಅಂತಿಂತ ರಸ್ತೆ ಅಲ್ವೇ ಅಲ್ಲ, ಸಾವಿನ ಹೆದ್ದಾರಿ ಆಗ್ಬಿಟ್ಟಿದೆ. ಇದೇ ರಸ್ತೆ ನೋಡಿ ಹೇಗೆ ಬಿರುಕು ಬಿಟ್ಟಿದೆ ಅಂತ. ಬೀದರ್ ಕಮಲಾನಗರ ರಾಷ್ಟ್ರೀಯ ಹೆದ್ದಾರಿ ಇದೀಗ ಸಾವಿನ ಹೈವೇ ಆಗಿದೆ. ಇದೇ ರೋಡ್ನಲ್ಲಿ ಕಳೆದ 6 ವರ್ಷದಲ್ಲಿ 126 ಜನರು ಸಾವನ್ನಪ್ಪಿದ್ರೆ 564 ಜನರಿಗೆ ಗಾಯ ಆಗಿದೆ. ಇನ್ನು ಕೆಲವರು ಶಾಶ್ವತವಾಗಿ ವಿಕಲಚೇತನರಾಗಿದ್ದಾರೆ. ಕಳಪೆ ಕಾಮಗಾರಿಯಿಂದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಿದೆ. 2024ರ ಜನವರಿಯಿಂದ ಜುಲೈವರೆಗೆ 18 ಜನ ಮೃತಪಟ್ಟರೆ 54 ಜನರಿಗೆ ಗಂಭೀರ ಗಾಯವಾಗಿದೆ. ರೋಡ್ ಎಲ್ಲ ಬಿಚ್ಚು ನಡತದ, ಅದ್ರೊಳಗೆ ಗಾಲಿ ಸ್ಕಿಡ್ ಆಗ್ಲತ್ತಾವ, ಅದ್ರ ಸಲುವಾಗಿ ಸ್ಲಿಪ್ ಆಗ್ಲತ್ತಾವ ಸರ್. ಅದ್ರ ಸಲುವಾಗಿ ಬೀಳತ್ತಿದ್ದೆವು. ಹೀಗೆ ನಮ್ಮ ದೋಸ್ತರೊಬ್ಬರು ಇಲ್ಲೇ ಪೆಟ್ರೋಲ್ ಪಂಪ್ ಹತ್ರ ಬಿದ್ದಿದ್ದಾರೆ ಸರ್, ಜೀವನೇ ಹೋಗ್ಯದ ಅವ್ರದ್ದು. ಕಳಪೆ ಕಾಮಗಾರಿಯಿಂದ ರಸ್ತೆ ಬಿರುಕು ಬಿಟ್ಟಿದೆ. ಇದರಿಂದಲೇ ಬೈಕ್ ಅಪಘಾತಗಳು ಆಗ್ತಿವೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ. ಅದು ರಸ್ತೆಯಲ್ಲಿ ರಸ್ತೆಯಲ್ಲಿ ಹಿಂಗೆ ಸಿಳಿದೆ ಅಲ್ಲ, ಟೈರ್ ಸ್ಲಿಪ್ ಆಗಿದೆ ಒಳಗೆ. ಎಲ್ಲ ಚಂದದಲ್ಲ ರೋಡ್ ಎಲ್ಲಿ ಸಿಳ್ಯದ? ಇಲ್ಲೆಲ್ಲ ಆಗಿಲ್ಲ ಸರ್. ಎಲ್ಲೆಲ್ಲಿ ಸಿಳ್ಯದ ನಿಮ್ಮ ಪ್ರಕಾರ? ಇಲ್ಲಿ ನೋಡಿ ಸರ್, ಇಲ್ಲಿ ಅಲ್ಲಿ ಮುಂದೆ ಅಲ್ಲೆಲ್ಲ ನೋಡಿ ಸರ್. ಏನಲ್ಲತ್ತ ಸಿಳಿ? ಟೈರ್ ಸ್ಲಿಪ್ ಆಗ್ಲತ್ತ ಸರ್. ಸುಮಾರು 54.37 ಕಿಲೋಮೀಟರ್ ಉದ್ದದ ಈ ಹೆದ್ದಾರಿಗೆ ಸುಮಾರು 396 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಗುಜರಾತ್ ಮೂಲದ ಕಂಪನಿ ಗುತ್ತಿಗೆ ವಹಿಸಿಕೊಂಡಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಉಸ್ತುವಾರಿ ನೋಡಿಕೊಳ್ಳುತ್ತಿದೆ. ಎಷ್ಟಾದರೂ ಉದ್ಘಾಟನೆ ಬೆನ್ನಲ್ಲೇ ಅಲ್ಲಲ್ಲಿ ಹೆದ್ದಾರಿ ಹಾಳಾಗಿ ರಿಪೇರಿ ಮಾಡುವ ಹಂತಕ್ಕೆ ಬಂದಿದೆ. ಇಲ್ಲಿ ಅಕ್ರಮದ ವಾಸನೆ ಬರಲು ಆರಂಭಿಸಿದ್ದು ಹಲವು ಸಂಶಯಗಳಿಗೆ ಎಡೆ ಮಾಡಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದೆಲ್ಲೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಆದರೆ ಇಲ್ಲಿ ಮಾತ್ರ ಕುಡಿಯೋ ನೀರಿಗೆ ಪರದಾಡುವಂತಾಗಿದೆ. ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಿಂದಿಗೆ ಹಿಡಿದು ಕೃಷಿ ಜಮೀನಿಗೆ ಹೋಗಿ ಅಲ್ಲಲ್ಲಿ ಅಡ್ಡಾಡಿ ನೀರು ತರುತ್ತಿರುವ ಮಹಿಳೆಯರು, ಶಾಲೆಗೆ ಚಕ್ಕರ್ ಹಾಕಿ ನೀರು ತುಂಬುವುದರಲ್ಲಿ ನಿರತವಾಗಿರುವ ಮಕ್ಕಳು. ಎಂಥದ್ದೊಂದು ದೃಶ್ಯ ಕಂಡುಬಂದಿದ್ದು ಕೊಪ್ಪಳ ತಾಲೂಕಿನ ಹಿರೇಬೊಮ್ಮನಾಳ ಗ್ರಾಮದಲ್ಲಿ. ಹೌದು, ಹಿರೇಬೊಮ್ಮನಾಳ ಗ್ರಾಮದ ಜನರು ಬಿಂದಿಗೆ ನೀರಿಗಾಗಿ ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಮನೆ ಮನೆಗೆ ನೀರು ಪೂರೈಕೆ ಮಾಡಲು ನಳದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ಇಲ್ಲಿ ನೀರು ಬರ್ತಿಲ್ಲ. ಹೀಗಾಗಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಗ್ರಾಮದ ಜನರು ಸುತ್ತಮುತ್ತಲಿನ ಕೃಷಿ ಜಮೀನುಗಳಿಗೆ ಹೋಗಿ ನೀರು ತರುತ್ತಿದ್ದಾರೆ. ರೈತರಿಗೆ ಮನವಿ ಮಾಡಿಕೊಂಡು ನೀರು ತುಂಬಿಕೊಂಡು ಬರ್ತಿದ್ದಾರೆ. ಕೆಲವರು ಮಕ್ಕಳನ್ನ ಶಾಲೆಗೆ ಬಿಡಿಸಿ ನೀರು ತುಂಬಲು ಕಳುಹಿಸುತ್ತಿದ್ದಾರೆ. ನೀರು ಬರಲ್ರಿ, ಈಗಲೇ 4-5 ತಿಂಗಳ ನೀರು ಬರ್ಲಾರ್ದು. ಎಲ್ಲಾರ ಅಡಿಗೆ ಹೋಗ್ಬೇಕ್ರಿ, ಅಡಿಗೆ ಹೋಗಿ ನೀರು ತರ್ಬೇಕ್ರಿ. ಅಲ್ಲಿದ್ದ ನೀರು ತಂದ್ರೆ ನಮ್ಗೆ ನೀರು ಇಲ್ಲಕ್ರಿ ರಾತ್ರಿ ಹೋಗ್ಬೇಕ್ರಿ. ನೀರು ಒಟ್ಟೆ ಬರಲ್ರಿ. ಏನಾಗೈತನ್ರಿ ಅದು ಹೆಂಗೆ ಹೇಳ್ಬೇಕ್ರಿ? ಅವ್ರಿಗೆ ಮೆಂಬರ್ಗೆ ಆದ್ರೆ ಅವ್ರಿಗೆ ಕೇಳಲ್ಲ. ಹೇಳ್ತವ್ರಿ, ನೆಳ ಅದಾವ್ರಿ, ಎಲ್ಲರ ಮನೆಗೊಂದು ನೆಳ ಅದಾವ್ರಿ, ನೀರು ಬರಲ್ಲ ಒಟ್ಟ. ಅಲ್ಲಿ ಇದಾಗದು ಇಲ್ಲಿ ಆಗೋದು ಹಿಂಗೆ ಆಗಿಬಿಟ್ಟೈತ್ರಿ. 4-5 ತಿಂಗಳಾತ್ರಿ. ನೀರು ಕೂಲಿ ಬಿಡ್ಬೇಕಂದ್ರೆ ಮತ್ತೆ ಮಕ್ಳು ಬಿಡಿಸ್ಬೇಕ್ರಿ. ಸಾಲಿ ಬಿಡಿಸಿ ಮತ್ತೆ ಅವ್ರಿಗೆ ಹಚ್ಚಿ ನಾವು ಹೋಗ್ಬೇಕ್ರಿ. ಹಿರೇಬೊಮ್ಮನಾಳ ಗ್ರಾಮದಲ್ಲಿ ಕಳೆದ ಕೆಲ ವರ್ಷಗಳಿಂದ ಕೊಳವೆ ಬಾವಿ ಕೊರೆಸಿಲ್ಲ. ಹಿಂದೆ ಕೊರೆಸಿದ್ದ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿ ನಲ್ಲಿಗಳನ್ನು ಹಾಕಿದ್ರೂ ಕೂಡ ನೀರಿನ ಸಂಪರ್ಕ ಇಲ್ಲದೆ ಇರೋದ್ರಿಂದ ನಳದಲ್ಲಿ ನೀರು ಬರ್ತಿಲ್ಲ. ಇದಕ್ಕೆಲ್ಲ ಕಾರಣ ಜನಪ್ರತಿನಿಧಿಗಳು, ಅಧಿಕಾರಿಗಳೇ ಕಾರಣ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಹಿರೇಬೊಮ್ಮನಾಳ ಗ್ರಾಮದ ಕುಡಿಯೋ ನೀರಿನ ಸಮಸ್ಯೆ ಅಷ್ಟಿಷ್ಟಲ್ಲ, ಈಗ 1 ವರ್ಷದಿಂದ ಸಹ ನಾವು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಎಲ್ಲರಿಗೆ ಮನವಿ ಮಾಡಿಕೊಂಡ್ರೂ ಯಾವುದೇ ಒಂದು ಥರನಾದ ಈ ಸಮಸ್ಯೆಯನ್ನು ಬಗೆಹರಿಸುವತ್ತ ಯಾರು ಗಮನ ಕೊಡವಲ್ರಿ. ನಮ್ಮ ನೋಡಿದ್ರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಬರ್ತಾ, ನಮ್ಮ ಕ್ಷೇತ್ರ ಇಡೀ 224 ಜನರ MLA ಒಳಗೆ ನಮ್ಮ MLA ಶ್ರೀಮಂತ MLA. ಆದ್ರೆ ನಮ್ಗೆ ಇಲ್ಲಿ ನಮ್ಮ ಕ್ಷೇತ್ರದ ಕುಡಿಯೋಕೆ ನೀರು ಸಿಗವಲ್ವು. ಈ ಜನಪ್ರತಿನಿಧಿಗಳು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಮಳೆಗಾಲದಲ್ಲೂ ಕುಡಿಯುವ ನೀರಿಗೆ ಪರದಾಟ ನಡೆಸುವಂತಾಗಿದೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಕುಡಿಯುವ ನೀರಿನ ಸಮಸ್ಯೆ ಸರಿಪಡಿಸ್ತಾರ ಕಾದು ನೋಡಬೇಕಿದೆ. ಹಿರೇಗೆ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇದು
ಸಿನಿಮಾ ಸ್ಟೋರಿಯನ್ನು ಮೀರಿಸೋ ಮಾಸ್ಟರ್ ಪ್ಲಾನ್. ಖತರ್ನಾಕ್ ಖದೀಮರ ತಂಡ ತಗ್ಲಾಕೊಂಡಿದ್ದೇ ರಣ ರೋಚಕ. ಹೆಬ್ಬಂಡೆಯನ್ನೇ ಹೆಕ್ಕಿ ಒಕ್ಕುವ ಈ ಕಿರಾತಕರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ ಹೇಗೆ ಗೊತ್ತಾ? ಈ ಸ್ಟೋರಿ ನೋಡಿ. ಹೀಗೆ ದಟ್ಟ ಅರಣ್ಯದಲ್ಲಿರೋ ಗುಹೆಯಲ್ಲಿ ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಂಡು ನಿಧಿಗಾಗಿ ಸುರಂಗ ಕೊರೆಯುತ್ತಿರೋ ಇವರು ಖತರ್ನಾಕ್ ಕಳ್ಳರು ಎಂದು ಗ್ರಹಚಾರ ಕೆಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳ ಕೈಗೆ ಸರಿಯಾಗಿ ತಗುಲಾಕೊಂಡಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ದೋಣಿಮಲೈ ಕಾಡು ಪ್ರದೇಶದಲ್ಲಿರುವ ಐತಿಹಾಸಿಕ ಗುಹೆಯಲ್ಲಿ. ಆಂಧ್ರದ ಈ ನಿಧಿಗಳ್ಳರು ಕಾಡು ಪ್ರದೇಶದ ಗುಹೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ರು. ಕಾಡಿನ ಮಧ್ಯೆ ಇರೋ ಗುಹೆಗಳನ್ನ ವಿಜಯನಗರ ಸಾಮ್ರಾಜ್ಯದ ರಾಜರು ಬೆಳ್ಳಿ, ಬಂಗಾರ, ವಜ್ರ ಇಟ್ಟಿದ್ದಾರೆ ಎಂದು ನಂಬಿ ನಿಧಿ ಶೋಧನೆಗೆ ಮುಂದಾಗಿದ್ರು. 100 ಅಡಿ ಗುಹೆಯಲ್ಲಿ ಆಕ್ಸಿಜನ್ ಪೈಪ್ ಹಾಕಿಕೊಂಡು ಅತ್ಯಾಧುನಿಕ ಸಾಧನ ಬಳಸಿ ವಾರಗಟ್ಟಲೆ ಅಲ್ಲಿಯೇ ತಂಗಿದ್ದ ಇವರು 40 ಅಡಿ ಆಳಕ್ಕೆ ಇಳಿದಿದ್ದು ಸುರಂಗ ಕೊರೆಯುವಾಗ ನೀರಿನ ದಾಹದಿಂದಾಗಿ ನೀರು ತರಲು ಪಕ್ಕದ ನಾರಿಹಳ್ಳಕ್ಕೆ ಬಂದಿದ್ರು. ನೀರಿಗಾಗಿ ನಾರಿಹಳ್ಳಕ್ಕೆ ಬರ್ತಿದ್ದಂತೆ ಅರಣ್ಯಾಧಿಕಾರಿಗಳ ಕಣ್ಣಿಗೆ ಬಿದ್ದ ಇವರು ಸರಿಯಾಗಿ ಲಾಕ್ ಆಗಿದ್ದಾರೆ. ಹಂಟಿಂಗ್ ಮಾಡೋಕ್ಕೆ ಹೋಗಿರ್ಬೋದು, ಯಾಕಂದರೆ ಅವರು 5-6 ಜನ ಅಲ್ಲಿ ಕೆಳಗಡೆ ಇರ್ತಾರೆ ಮತ್ತು ಮೇಲೆ ಎಷ್ಟು ಜನ ಇರ್ತಾರೆ ಅಂತೇಳಿ ಅವರು ಸರಿಯಾಗಿ ಹೇಳೋದಿಲ್ಲ. ಸೊ ಹಂಟಿಂಗು ಮಾಡೋಕ್ಕೆ ಬಂದಿರ್ಬೋದು ಅಂಥೇಳಿ ನಮ್ಮವರು ಒಂದು ಕಾಗ್ನಿಜೆನ್ಸ್ ತೊಗೊಂಡ್ಬಿಟ್ಟು ಅವ್ರ ಮೇಲೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಕೇಸ್ ಮಾಡಿದ್ದಾರೆ. ಏನು ಅರಣ್ಯಾಧಿಕಾರಿಗಳ ಕೈಗೆ ಲಾಕ್ ಆಗಿರೋ ಆರೋಪಿಗಳು ನಿಧಿ ಸಿಕ್ಕ ಬಳಿಕ ಸಮಪಾಲು ಹಂಚಿಕೆ ಮಾಡಿಕೊಳ್ಳುವ ಒಪ್ಪಂದ ಕೂಡ ಮಾಡಿಕೊಂಡಿದ್ರಂತೆ. ಇಷ್ಟೇ ಅಲ್ಲದೆ ಕಾಡು ಪ್ರಾಣಿಗಳ ಬೇಟೆಯಾಡ್ತಿದ್ರಂತೆ. ಖದೀಮರ ಪ್ಲಾನ್ ವರ್ಕೌಟ್ ಆಗೋ ಮುನ್ನವೇ ಅರಣ್ಯಾಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದು ವಿಚಾರಣೆ ಬಳಿಕ ಇನ್ನಷ್ಟು ಮಾಹಿತಿ ಹೊರಬೀಳಲಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ನಿವೇಶನ ಅಕ್ರಮ ಅಸ್ತ್ರವನ್ನಾಗಿಟ್ಟುಕೊಂಡು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಿದ್ದು ಇಂದು ಮೈಸೂರು ಎಂಟ್ರಿ ಆಗಲಿದೆ. ದೋಸ್ತಿ ಟೀಮ್ಗೆ ಟಾಂಗ್ ಕೊಡಲು ಕಾಂಗ್ರೆಸ್ ಸರ್ಕಾರ ಕೂಡ ಜನಾಂದೋಲನ ಸಮಾವೇಶ ಮಾಡ್ತಿದೆ. ಇದೀಗ 3 ಪಕ್ಷಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿವೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾಗಿದೆ. ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸೋ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು, ಸಚಿವರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು ಬಿಜೆಪಿ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಲು ಕೈ ನಾಯಕರು ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಮುಡಾ ನಿವೇಶನ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದಿಟ್ಟಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಿಎಸ್ಐ ಪರಶುರಾಮ ಸಾವು ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಕಳೆದ 3 ದಿನಗಳಿಂದ ಸಿಐಡಿ ಅಧಿಕಾರಿಗಳು ಯಾದಗಿರಿಯಲ್ಲೇ ಬೀಡು ಬಿಟ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಿಐಡಿ ತನಿಖೆ ವೇಳೆ